ಮಾಡಿದ್ದೀವಲ್ವ. ಯಾಕಂದರೆ ಅವ್ರಿಗೇನು ಹೇಳಿದ್ದು, ಅಲ್ಲೊಬ್ಬ ಚಿಕ್ಕಬಳ್ಳಾಪುರದಲ್ಲಿ ಒಬ್ಬರು ಮಾತನಾಡಿದರು, 1 ಓಟು ಇವ್ನು ತಗೊಂಡ್ಬಿಟ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ. ಯಾರೋ ರಾಜೀನಾಮೆ ಸುಳ್ಳುದ್ದು ಹಾಕಿದೆ, ಇದನ್ನ ರಾಜೀನಾಮೆನೇ ಕೊಟ್ಟಿಲ್ಲ, ಸುಳ್ಳು ಅಂತ ಹೇಳ್ಬಿಟ್ಟು ಪ್ರೆಸ್ ಮೀಟ್ ಮಾಡಿದರು. ಇವರು ಇವತ್ತು ಬಂದಿರತಕ್ಕಂಥ ಫಲಿತಾಂಶಕ್ಕೆ ಅನೇಕ ಸಂದರ್ಭದಲ್ಲಿ ಇವಾಗ ಮತ್ತೆ ನಾನು ಅದನ್ನೆಲ್ಲ ಗೆದ್ಕೊಂತ ಕೂತ್ಕೊಳ್ಳೋದಿಲ್ಲ. ಆದರೆ ಅಭಿವೃದ್ಧಿಯದ್ದು ಏನಿದ್ದಾವೆ ಅಥವಾ ಬಂಗಾರಪ್ಪನವ್ರನ್ನ ದುರುಪಯೋಗ ಮಾಡ್ಕೊಂಡಿರೋದು ಹೆಸರನ್ನು, ಅಥವಾ ಈ ರಾಜಕೀಯಕ್ಕೆ ಬಂಗಾರಪ್ಪ ಅಂದರೆ ಒಬ್ಬ ಬಂಗಾರಪ್ಪಂಗಲ್ಲ, ಇದು ಬಂಗಾರಪ್ಪ ಪರಂಪರೆಯಲ್ಲಿ ಬಂದಿರತಕ್ಕಂಥವ್ರು ಎಲ್ಲರಿಗೂ ಕೂಡ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇದು ಅಪಮಾನ ಮಾಡ್ದಂಗೆ. ರಾಜ್ಕುಮಾರ್ ಅವರು ಅಭಿಮಾನಿಗಳು ದೇವರು ಅನ್ಸ್ಕೊಂಡವರಿಗೆ ಅವರಿಗೆ ಅಪಮಾನ ಮಾಡ್ದಂಗೆ, ರಾಜಕೀಯಕ್ಕೇನೆ ಅಪಮಾನ ಮಾಡ್ದಂಗೆ, ಇಲಾಖೆಗೆ ಪತ್ರ ಇಟ್ಕೊಂಡು ಓದದೇ ಇರತಕ್ಕಂಥದ್ದನ್ನು ನೋಡಿದರೆ ಅಪಮಾನ ಮಾಡ್ದಂಗೆ, ಕನ್ನಡ ಜನತೆಗೆ ಅಪಮಾನ ಮಾಡ್ದಂಗೆ, ಸೊರಬ ತಾಲೂಕಿಗೆ 1 ನಯ ಪೈಸೆನೂ ಕೊಡದೇ ಇರತಕ್ಕಂಥದ್ದು 1 ವರ್ಷದಲ್ಲಿ ಇದು ಸೊರಬ ಕ್ಷೇತ್ರದ ಮತದಾರರಿಗೆ ಕ್ಷೇತ್ರಕ್ಕೆ ಅಪಮಾನ ಮಾಡ್ದಂಗೆ. 1.5 ವರ್ಷ ಆಗ್ತಾ ಬಂತು. ಈ ಸರ್ಕಾರ ಇನ್ನು ಅಲ್ಲಾಡುತ್ತೆ. ಈ ಸರ್ಕಾರ ಏನು ಇದು ಇರ್ತಕ್ಕಂಥ ಸರ್ಕಾರ ಅಲ್ಲ, ಇದು ಬೀಳ್ತಕ್ಕಂಥ ಸರ್ಕಾರ ಇದು. ಇವತ್ತಾಗಲೇ ನೀವು ನೋಡಿದಿರಿ, ಯಾರ್ಯಾರು ಈ ಇದರಲ್ಲಿದ್ದರೋ ಅವರೆಲ್ಲರಿಗೂ ಯಾವ್ಯಾವ ಉತ್ತರಗಳು ಸಿಕ್ಕಿದ್ದಾವೆ ಅನ್ನೋದನ್ನು. ಹಾಗಾಗಿ ತಪ್ಪು ಮಾಡಿದವನು, ಅವನು ಉಪ್ಪು ತಿಂದವನು ನೀರು ಕುಡಿಲೇಬೇಕು. ಹಾಗಾಗಿ ಫಲಿತಾಂಶವನ್ನು ನಾವು ಅದನ್ನು ತಗೊಂಡಾಗ ಅದನ್ನು ಸರಿಯಾದಂಥ ಮಾರ್ಗದಲ್ಲಿ ತಗೊಂಡು ಹೋಗ್ತಕ್ಕಂಥದ್ದು ನಮ್ಮ ಜವಾಬ್ದಾರಿಗಳಿದ್ದಾವೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಹೋಗೋಣ. ಮುಂದೆ ಯಾವುದೇ ಸಂಘಟನಾತ್ಮಕವಾಗಿ ನಾವೆಲ್ಲರೂ ಒಟ್ಟಿಗಿದ್ದು ಇವತ್ತು ಸಹಕಾರ ಚುನಾವಣೆಯ ಸಂದರ್ಭದಲ್ಲಿ ಅನೇಕರು ಸಹಕಾರ ಕೊಟ್ಟಿದ್ದಾರೆ, ತೆರೆಯ ಮುಂದೆ ತೆರೆಯ ಹಿಂದೆನೂ ಕೂಡ. ಮತ್ತು ವಿಶೇಷವಾಗಿ ಜಿಲ್ಲಾ ಮಾಧ್ಯಮದ ಮಿತ್ರರು, ಪ್ರೆಸ್ ಆ್ಯಂಡ್ ಎಲೆಕ್ಟ್ರಾನಿಕ್ ಮೀಡಿಯಾ, ನಮ್ಮ ಸ್ಥಳೀಯ ಪ್ರೆಸ್ ಆ್ಯಂಡ್ ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ನಿಮ್ಮದಂತೂ ಹೈಯೆಸ್ಟು. ಈಗ ಎಲ್ಲ ಕಡೆಗೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲಿಂಗ್ಸ್ ಏನಿದ್ದಾವೆ ಅಥವಾ ಮತ್ತೊಂದೇನಿದ್ದಾವೆ, ಕೆಲವು ಟೈಮು ಬಟ್ ಅಥೆಂಟಿಕೇಟೆಡ್ ಆಗಿ ನಮಗೆ ಬರ್ತಕ್ಕಂಥದ್ದು ನಮ್ಮ ರೆಗ್ಯುಲರ್ ಪ್ರೆಸ್ಗಳಿಂದ ಬರ್ತಕ್ಕಂಥದ್ದನ್ನು ನಾವು ಅಥೆಂಟಿಕೇಟೆಡ್ ಅಂತೀವಿ. ಅವರು ಅಥೆಂಟಿಕೇಟೆಡ್ ಅಂತ ಅಲ್ಲ, ಬಟ್ ಅವರು ಅವ್ರ ಜವಾಬ್ದಾರಿಗಳನ್ನು ನಿಭಾಯಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅವ್ರು ಸೋಷಿಯಲ್ ಮೀಡಿಯಾ ಮಾಡ್ತಾರೆ. ಆದರೆ ಇದು ದಾಖಲಾತುಗಳು